ಜೈ ಭೀಮ್ ಬಂಧುಗಳೇ, ಇವತ್ತು ಏನು 25ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಒಂದು ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಆ ಸಮಾವೇಶಕ್ಕೆ ಜ್ಞಾನ ಪ್ರಕಾಶ್ ಸಾರು, ಆಮೇಲೆ ಎಲ್ಲ ಜಿಲ್ಲೆಗಳಿಂದ ನಮ್ಮ ದಲಿತ ಸಂಘ ಸಮಿತಿ ಭೀಮಾ ಮಾರ್ಗದಿಂದ ಎಲ್ಲ ಜಿಲ್ಲೆಗಳಿಂದ ಬರ್ತಾಯಿದ್ದಾರೆ. ಎಲ್ಲ ಒಂದು 2-2.5 ಸಾವಿರ ಜನ ಅವತ್ತು ನಮ್ಮ ಚಳುವಳಿಯಿಂದ ಎಲ್ಲರೂ ಬರ್ತಾಯಿದ್ದಾರೆ. ಏನು ಒಳ ಮೀಸಲಾತಿ ಬಗ್ಗೆ ಅನ್ಯಾಯ ಆಗಿದೆ, ಅದರ ಬಗ್ಗೆ ಸರ್ಕಾರ ಸರಿಯಾಗಿ ಕ್ರಮ ಎತ್ಕೊಂಡು ನ್ಯಾಯ ರೀತಿಯಲ್ಲಿ ಒಂದು ನಮಗೆ ನ್ಯಾಯ ಇದು ಮಾಡಿಕೊಡ್ಬೇಕಂತ ನಾನು ಹೇಳ್ತಾಯಿದ್ದೀನಿ. ಏನು ಡಾಕ್ಟರ್ ಬಾಬಾ ಸಾಹೇಬರು ಇಡೀ ಭಾರತ ದೇಶಕ್ಕೆ ಅವರು ನಮಗೆ ಒಂದು ದೇವರಿದ್ದಂಗೆ, ಅವ್ರ ನೆರಳಲ್ಲಿ ಬದುಕ್ತಾ ಇರೋದು. ಅದನ್ನು ಬಾಬಾ ಸಾಹೇಬರು ಇದನ್ನು ನಾವು ಅವರ ನೆರಳಲ್ಲಿ ಅವ್ರ ದಾರಿಯಲ್ಲಿ ಹೋಗ್ಬೇಕು. ಅದು ಬಿಟ್ಟು ನಾವು ಆ ಜಾತಿ ಈ ಜಾತಿ ಅಂತ ಕಿತ್ಲಾಡೋದು ಬಿಟ್ಟು ನಾವು ಎಲ್ಲ ಒಂದೇ ಆಗಿ ಒಂದು ಬಾಬಾ ಸಾಹೇಬ್ರ ನೆರಳಲ್ಲಿ ಬದುಕ್ತಾ ಇರೋದು. ಅವ್ರನ್ನ ಏನು ಬಾಬಾ ಸಾಹೇಬರು ಆಗಷ್ಟು ತೇರನ್ನ ನಾನು ಬಿಟ್ಟಿದ್ದೀನಿ, ಆ ತೇರು ಆದರೆ ನಿಮ್ಮ ಕೈಯಲ್ಲಿ ಎಳೀರಿ, ಇಲ್ಲಾಂದ್ರೆ ಅಲ್ಲೇ ಬಿಡ್ರಿ ಅಂತ ಹೇಳಿದ್ರು. ಆ ತೇರನ್ನ ಮುಂದುವರಿಯೋ ಕೆಲಸಗಳು ನಾವು ಸಂಘಟನೆಗಳವ್ರು ಮಾಡಬೇಕು. ಅದು ಬಿಟ್ಟು ನಾವು ಅದು ಇದು ಅಂತ ಕಿತ್ಲಾಡೋದು ಬಿಟ್ಟು ಎಲ್ಲ ಒಂದು ಸ್ಟೇಜ್ ಮೇಲೆ ಕುಂತು ಮಾತಾಡಿ ಎಲ್ಲ ಒಂದು ಒಗ್ಗಟ್ಟಾಗಿ ಹೋದರೆ ಮುಂದಿನ ಸರ್ಕಾರಕ್ಕೆ ನಾವು ಒಂದು ಎಚ್ಚರಿಕೆಯಾಗಿ ಕೆಲಸ ಮಾಡ್ಬೋದು. ಅದು ಬಿಟ್ಟು ನಾವು ಇದೇ ಜಾತಿಗಳು ನಾವೇ ಜಾತಿಗಳನ್ನ ಹಿಂಗಿಡಿಸ್ಕೊಂಡು ಜಗಳಗಳು ಮಾಡ್ಕೊಂಡು ಹೋದರೆ ಇಡೀ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಬಡವರಿಗೆ ಅನ್ಯಾಯ ಆಗ್ತದೆ. ಅದನ್ನು ನಾವು ಮುಂದೆ ದಿನಗಳಲ್ಲಿ ಏನು ಇವತ್ತು 25ನೇ ತಾರೀಕು ನಾವು ಏನು ಸೇರ್ತಾ ಇದ್ದೀರೋ ಅಲ್ಲಿ ತೀರ್ಮಾನಗಳು ತಕ್ಕೊಂಡು ಮುಂದೆ ನಾವು ಹಳ್ಳಿಗೆ ಹೋಗಿ ಯಾವ ರೀತಿ ಬಾಬಾ ಸಾಹೇಬರು ವಿಚಾರಗಳು ಅದರ ಬಗ್ಗೆ ನಮಗೆ ಏನು ನಮಗೆ ಕೊಡುಗೆ ಕೊಟ್ಟಿದ್ದಾರೆ, ಆ ಕೊಡುಗೆ ಬಗ್ಗೆ ಹಳ್ಳಿಗೆ ಹೋಗಿ ಜನಗಳಿಗೆ ನಾವು ತಲುಪಿಸೋ ಕೆಲಸಗಳು ಮಾಡಬೇಕು. ನಾವು ನಾವು ಭೀಮವಾದ ದಲಿತ ಸಂಘ ಸಮಿತಿಯಿಂದ ರಾಜ್ಯ ಸಂಚಾಲಕರು ಡಾಕ್ಟರ್ BN ವೆಂಕಟೇಶ್ ಇವತ್ತು 25ನೇ ತಾರೀಕು ಎಲ್ಲರೂ ಬರ್ರಿ, ನಾನು ಬರ್ತಾಯಿದ್ದೀನಿ. ಎಲ್ಲ ಹೆಚ್ಚಿನ ಸಂಖ್ಯೆಯಾಗಿ ಜನ ಸೇರಿ ಚಳುವಳಿನ ಯಶಸ್ವಿ ಮಾಡಿಕೊಡ್ಬೇಕಂತ ನಾನು ಕೇಳ್ಕೊತಿದ್ದೀನಿ. ಏನು ಇವತ್ತು ನಾವು ಕಿತ್ಲಾಡ್ತಾ ಇದ್ದೀರೋ ಅದು 3ನೇ ವರ್ಗ ಲಾಭ. ಇದಂತೂ ಬಾಬಾ ಸಾಹೇಬ್ರಕ್ಕೆ ಅವ್ರಿಗೆ ಹಿಂದೆ ಬಿಟ್ಟು ಚಾಕು ಹಾಕಿತ್ತು. ಕೆಲವರು ನಮ್ಮವರೇ ಮೋಸ ಮಾಡಿತ್ತು. ಅವರು ಎಲೆಕ್ಷನ್ ನಿಂತಾಗಲಿ ಅವರು ಒಂದು ಏನೇ ಒಂದು ಮಾಡಬೇಕಂದಾಗ ಇದು ಮಾಡಿದ್ರು. ಇದನ್ನು ನಾವು ಈ ರೀತಿ ಮಾಡ್ಕೊಂಡೋದ್ರೆ ಮುಂದೆ ಸರ್ಕಾರಲ್ಲಿ ಯಾವೇ ಬರಲಿ ಅದನ್ನು ನಮ್ಮನ್ನು ತುಳಿಯೋಂಥ ಕೆಲಸಗಳು ಮಾಡ್ತಾರೆ. ಅದನ್ನು ಅವಕಾಶ ಮಾಡಿಕೊಡ್ಬಾರ್ದು ಅಂತ ನಾನು ಹೇಳ್ತಾಯಿದ್ದೀನಿ. ದಲಿತ ಮುಖ್ಯಮಂತ್ರಿ ಕೂಗು ಎದ್ದಾಗೆಲ್ಲ ಈ ಥರ ಏನಾದರೂ ಒಂದು ಷಡ್ಯಂತ್ರ ನಡೀತಾನೆ ಇರುತ್ತೆ. ಅಲ್ಲ, ಅವರು ಹೇಳ್ಕೊಂಡು ಬರ್ತಾರೆ. ಅವರು ಇವತ್ತು ಇಡೀ ಕರ್ನಾಟಕದಲ್ಲಿ ಒಬ್ಬ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯೋಚನೆ ಮಾಡಬೇಕು, ಏನಿದೆ ಅದರ ನ್ಯಾಯ ರೀತಿಯಲ್ಲಿ ಮಾಡಬೇಕು ಅಂತ ನಾನು ಹೇಳ್ತಾಯಿದ್ದೀನಿ ಅವ್ರಿಗೆ. ಯಾಕಂದರೆ HV ಮಾದೇವಪ್ಪನವರಿದ್ದಾರೆ, ಆಮೇಲೆ ಖರ್ಗೆ ಅವರಿದ್ದಾರೆ, ನಮ್ಮ ಇವರಿದ್ದಾರೆ. ಅವರೆಲ್ಲರೂ ಕುಂತು ಎಲ್ಲ ಇವತ್ತೇನು ನಮ್ಮ SC ಅವ್ರು ಗೆದ್ದಿದ್ದಾರೋ ಅವರೆಲ್ಲ ಒಂದು ಹತ್ರ ಕುಂತು ಮಾತಾಡಿ ಕರೆಕ್ಟಾಗಿ ಒಂದು ನ್ಯಾಯ ರೀತಿಯಲ್ಲಿ ಬಾಬಾ ಸಾಹೇಬ್ರ ನಳ್ಳಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀರಿ, ಅದನ್ನು ಒಂದು ನ್ಯಾಯ ರೀತಿಯಲ್ಲಿ ನಡ್ಕೊಂಡು ಹೋದರೆ ಮುಂದಿನ ದಿನಗಳಲ್ಲಿ ನಮಗೂ ಒಳ್ಳೆಯದಾಗ್ತದೆ. ಅದು ನಡೆಯಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಸರ್ಕಾರ ವಿರುದ್ಧನೂ ನಾವು ಹೋರಾಟ ಮಾಡೋಕ್ಕೆ ತಯಾರಾಗ್ತೀರಿ ಅಂತ ಹೇಳ್ತಾಯಿದ್ದೀನಿ. ಉತ್ತರ ಕರ್ನಾಟಕ, ಮೈಸೂರು, ಮಂಡ್ಯ, ಕೊಡಗು, ಆಮೇಲೆ ಚನ್ನಪಟ್ಟಣ, ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಹೊಸಪೇಟೆ, ಬಳ್ಳಾರಿ ಎಲ್ಲ ನಮ್ಮದು ಏನು 28 ಜಿಲ್ಲೆ ಭೀಮಾ ಮಾರ್ಗ ಇದೆಯೋ ಎಲ್ಲ ಜಿಲ್ಲೆಗಳಿಂದ ಜನ ಬರ್ತಾಯಿದ್ದಾರೆ. ನಮ್ಮ ಸಂಘಟನೆಯಿಂದ ಸುಮಾರು ಎಲ್ಲ ಜಿಲ್ಲೆಗಳಿಂದ ಬರ್ತಾಯಿದ್ದಾರೆ. ಏನು ನಮ್ಮ ಬಲಗೈ ಅಂತ ಹೇಳ್ತವ್ರೆ, ಇವತ್ತು ಎಲ್ಲ ಬಲಗೈಯರು ಹೆಚ್ಚಿನ ಸಂಖ್ಯೆಯಾಗಿ ಬಂದು ಈ ಫ್ರೀಡಮ್ ಪಾರ್ಕಲ್ಲಿ ಆ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕಂತ ಹೇಳ್ತಾಯಿದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ. ಜೈ ಭೀಮ್. ಎಲ್ಲರಿಗೂ ನಮ್ಮ ರಾಜ್ಯ ಅಧ್ಯಕ್ಷರುಗಳಿಗಾಗಿ ನಮ್ಮ ಲೀಡ್ರುಗಳೆಲ್ಲರೂ ಬಂದು ಸೇರಿದ್ದಾರೆ, ಕುಂದುಕೊರತೆಗಳೆಲ್ಲ ಹೇಳಿದ್ದಾರೆ. ಇವತ್ತು ಜೈ ಭೀಮ್ ಅಂತೇಳಿ ನಾನು ರಾಜಣ್ಣ ಅಂತೇಳಿ ಮಾತಾಡಿ. ಇವತ್ತು ಬಾಬಾ ಸಾಹೇಬರು ಕೊಟ್ಟಿರೋ ಕೊಡುಗೆ, ಒಲಿಯ ಮಾದಿಗ ಅಂತ ಕೊಟ್ಟಿರೋ ಹಕ್ಕು, ಈ ಹಕ್ಕನ್ನು ನಮ್ಮನ್ನು ಡಿವೈಡ್ ಮಾಡ್ತಾ ಇದ್ದಾರೆ. ಅಂದರೆ ಈ ಮಾದಿಗರ ಸಂಬಂಧಪಟ್ಟಿದ್ದವರು ಇವತ್ತು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಹೋರಾಟ? ಇವಾಗ ಅಟ್ರಾಸಿಟಿ ಕೇಸ್ ಅಂತೇಳಿ ನಮ್ಮ BN ವೆಂಕಟೇಶ್ ಅವರು ಹೇಳಿದ್ರು. ಆ ಅಟ್ರಾಸಿಟಿ ಕೇಸ್ನ ಬೆಲೆ ಇಲ್ದಂಗೆ ಮಾಡಿಬಿಟ್ರು ನಮಗೆ. ಇವತ್ತಿನ ದಿವಸ ಪರದಾಡ್ತಾ ಇದ್ದಾರೆ ನಮ್ಮ ಜನ, ಒದ್ದಾಡ್ತಾ ಇದ್ದಾರೆ ನಮ್ಮ ಜನ. ನಮ್ಮ ಎಡಗೈಯವರು ಏನು ಮಾಡಬೇಕು? ಇವತ್ತು ಎಡ ಬಲ ಅಂತ ಇಟ್ಕೊಂಡ್ಬಿಟ್ರು. ಆ ಕಾಲದಿಂದ ಇಲ್ಲ, ಈ ಕಾಲದಲ್ಲಿ ಇವತ್ತು
ಬಲ ಎಡ ಅಂತೇಳಿ ಜೌರ್ಜನ್ಯ ಮಾಡ್ತಾ ಇದ್ದಾರೆ. ಇವತ್ತು ಮನೆಯೂ ಸಂಚಸ್ ಮಾಡ್ತಾ ಇದ್ದಾರೆ. ಟೀಚರ್ಗಳು, ನಮ್ಮ ಲೀಡ್ರುಗಳೆಲ್ಲ ಸುಮ್ಮನೆ ಕೈ ಕಟ್ಕೊಂಡು ಮನೆಯಲ್ಲಿ ಇದ್ದಾರೆ. ಮನೆಯೂ ಹೋಗಿ ಒಲಿಯನ್ನು ಹೋಗಿ ಮಾದಿಗ ಅಂತ ಬರೆಸ್ತಾ ಇದ್ದಾರೆ. SC ಹೋಗಿ ಮಾದಿಗ ಅಂತ ಬರೆಸ್ತಾ ಇದ್ದಾರೆ. ಇವತ್ತೊಂದು ಜಾಸ್ತಿ ಹಕ್ಕು ಹೆಂಗೆ ಕೊಟ್ಟರು ಅವ್ರಿಗೆ? ಹೆಂಗೆ ಬಂತು ವೋಟ್ ಲಿಸ್ಟ್ಗಳಲ್ಲಿ? ಯಾವ ಥರ ಬಂತು? ಇವತ್ತು ನನ್ನ ಬೀದಿಯೆಲ್ಲ ನಾನು ಒಬ್ಬನೇ ಕೂತಿ, ಆ ಕಡೆ ಸಣ್ಣಪ್ಪನವರು ಆ ಕಡೆ ಸೆನ್ಸಸ್ ಮಾಡಿದ್ದಾರೆ. ಮೇಡಮ್ನವ್ರು ಕರ್ಕೊಂಡೋಗಿ ಅಲ್ಲಿ ಚೇರ್ ಹಾಕಿ ಮನೆಯೂ ನಮ್ಮ ಬಲ ಬಲ ಅಂತೇಳಿ ಬರ್ಸಿದ್ದಾರೆ. ಆದಿ ಕರ್ನಾಟಕ ಜಾತಿ ಬಲ ಅಂತ ನಾನು ಈ ಕಡೆನೂ ಬರ್ಸಿದ್ದೀನಿ. ಎಷ್ಟು 180 ಜನ ಸೇರಿಸಿದ್ದೀನಿ ನಾನು ಈ ಕಡೆ. ಅದೇ ಥರನೇ ನಮ್ಮ ಲೀಡ್ರುಗಳು ಊರಲ್ಲಿ ನಿಂತು ಮಾಡಿಸಿದರೆ ಇವತ್ತು ನಮ್ಮ ವೋಟ್ ಹಕ್ಕು ಎಲ್ಲೋಗೋದು? ಅವರಿಗಿಂತ ನಮಗೆ ಹೆಚ್ಚಿಗೆ ವೋಟ್ ಬರೋದು. ಇವತ್ತಿನ ದಿವಸ ಏನಾಗಿದೆ? ಇವತ್ತು ಅವ್ರದ್ದು ದುಡ್ಡು ಕೊಟ್ಟು, ಟೀಚರ್ಗಳಿಗೆ ದುಡ್ಡು ಕೊಟ್ಟು, ಜನಕ್ಕೆ ದುಡ್ಡು ಕೊಟ್ಟು ಅವ್ರ ಜಾತಿನೇ ಹೋಗಿ ನಿಂತು ಈ ಜನನ ಸೇರಿಸಿದ್ದಾರೆ. ಸಾವಿರಾರು ಜನ ಸೇರಿಸಿದ್ದಾರೆ. ಇವತ್ತು ನಮ್ಮದು ಹಕ್ಕೆಲ್ಲಿದೆ? ಇವತ್ತು ಬಾಬಾ ಸಾಹೇಬ್ರನ್ನ ಭಾವಚಿತ್ರ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾವೆ. ಬಾಬಾ ಸಾಹೇಬ್ರಂಗದ ಮಾದಿಗರ ಅವರ ಮೊಮ್ಮಕ್ಕಳು ನಾವು, ಅವರ ಮೊಮ್ಮಕ್ಕಳ ಹಕ್ಕು ನಮ್ಮನ್ನು ಕೊಟ್ಟಿದ್ದಾರೆ. ಹಂಗಾದ್ರೆ ಬಾಬಾ ಸಾಹೇಬರು ಬೇಡ ಅವರಿಗೆ? ಇವತ್ತು ಬಾಬಾ ಸಾಹೇಬರು ಕೊಟ್ಟಿರೋ ಕೊಡುಗೆ, ಇವತ್ತು ಬಾಬಾ ಸಾಹೇಬರು ಕೊಟ್ಟಿರೋ ಹಕ್ಕು, ಇವತ್ತು ಹಕ್ಕಿನಿಂದ ನಮ್ಮ ಬೆಂಬಲ ಇದೆ. ಇವತ್ತು ನಮ್ಮದು ಮಾದಿಗ ಮಾದಿಗ ಮಾದಿಗ. ಈ ಕಡೆ ನಾವು ಒಲಿಯ ಎಲ್ಲಿದೆ? ಆ ಕಾಲದಿಂದ ನಮ್ಮ ಬಲಗೈ ಇರೋ ಹಕ್ಕು ಇಡೀ ಕರ್ನಾಟಕದಲ್ಲಿ ನಮ್ಮ ಜಾತಿನೇ ಜಾಸ್ತಿ. ಮಾಜರಲ್ಲಿ ಇವತ್ತು ನಮ್ಮ ಲೀಡ್ರುಗಳು ಯಾರು ನಿಂತು ಮಾಡ್ತಾ ಇರಲ್ಲ. ಇವತ್ತು ಮಾಡಿದರೆ ನಮ್ಮದೇ ಹಕ್ಕು ಜಾಸ್ತಿ, ಓಟ್ ಹಕ್ಕು. ಬಲಗೈ ಓಟು ನಮ್ಮದೇ. ಇವತ್ತು ನಮ್ಮವರೇ ರಾಜ ಆಡೋದು. ಇವತ್ತು ವಿಧಾನಸೌಧದಲ್ಲಿ ಖರ್ಗೆ ಅವರಾಗಿರಲಿ, ನಮ್ಮ ಜಾತಿ ಕುಲದವರಾಗಿರಲಿ, ಇವತ್ತು ಮಿನಿಸ್ಟ್ರುಗಳಾಗಿದ್ದಾರೆ. ಇವತ್ತು ಅವ್ರ ಬೆಂಬಲನ ತುಳಿತಾ ಇದ್ದಾರಾ? ಇವತ್ತು ನಮ್ಮ ಜನನು ನಿಂತ್ಕೊಂತಾರೆ. ನಮ್ಮ ಹಕ್ಕನ್ನು ನಾವು ಕೇಳ್ತೀರಿ. ಫ್ರೀಡಮ್ ಪಾರ್ಕಲ್ಲಿ ದಂಡಿ ಮಾಡ್ತಾ ಇದ್ದಾರೆ. ಸಾವಿರಾರು ಜನ ಸೇರ್ತೀರಿ. ಇಡೀ ಗುಲ್ಬರ್ಗ, ರಾಯಚೂರು, ಪ್ರತಿ ಊರ ಕಡೆಯಿಂದ ಬಂದು ಅಲ್ಲಿ ನಮ್ಮ ಹಕ್ಕನ್ನು ಕೇಳ್ತಾ ಇದ್ದಾರೆ. ಮಾದಿಗೌಡ, ಏಮಿ ಮಾದಿಗೌಡ, ಒಲಿಯ ಮಾದಿಗ ಇರೋ ಹಕ್ಕನ್ನ ಡಿವೈಡ್ ಮಾಡಿಬಿಟ್ಟಿದ್ದೀರಲ್ಲ. ಯಾಕೆ ಮಾಡಿದ್ರಿ? ಯಾತಕ್ಕೆ ಮಾಡಿದ್ರಿ? ಬಾಬಾ ಸಾಹೇಬ್ರು ನಿಮ್ಮ ಮೊಮ್ಮಗನ? ಇಲ್ಲ ನಿಮ್ಮ ತಾತನ? ನಮ್ಮ ತಾತ, ನಮ್ಮ ಹಕ್ಕು. ಇವತ್ತು ಬಾಬಾ ಸಾಹೇಬ್ರ ಭಾವಚಿತ್ರ ಎಲ್ಲಿದೆಯೋ ಅಲ್ಲಿ ನಾವು ಕುತ್ಕೊಂಡು ಟುವಾಲ್ ಹಾಕೊಂಡು ಹೋರಾಟ ಮಾಡ್ತೀರಿ. ಎಲ್ಲರಿಗೂ ಒಂದೇ ಸರಿ ಸಮ ಹಕ್ಕು, ಎಲ್ಲರಿಗೂ ಒಂದೇ ಹಕ್ಕು. ಇವತ್ತು ಕೊಟ್ಟಿರೋ ಕೊಡುಗೆ ಬಾಬಾ ಸಾಹೇಬರು ಡಿವೈಡ್ ಮಾಡ್ತಾ ಇದ್ದೀರಾ. ಬಾಬಾ ಸಾಹೇಬರು ಇಲ್ವಾ? ನಾವೆಲ್ಲ ಮೊಮ್ಮಕ್ಕಳಲ್ವಾ? ನೀವೆಲ್ಲ ಮೊಮ್ಮಕ್ಕಳು. ಅಧಿಕಾರ ಕೊಟ್ಟಿದ್ದಾರಾ? ಹೇಳ್ರಿ, ಅಧಿಕಾರ ಕೊಟ್ಟಿದ್ದೀರಾ? ಇಲ್ಲ. ಇವತ್ತು ನಮ್ಮ ಮಕ್ಕಳನ್ನ ನಮ್ಮದೇ ಓಟು. ಇವತ್ತು ನಾವೇ ಮಿನಿಸ್ಟ್ರು. ಇವತ್ತು 2 ಮಾತು ಮಾತಾಡಿ. ಜೈ ಭೀಮ್, ಜೈ ಕರ್ನಾಟಕ. ಎಲ್ಲರಿಗೂ ಜೈ ಭೀಮ್. ಇವತ್ತೇನು ಪತ್ರಿಕೆ ಗೋಷ್ಠಿಯನ್ನು ಕರೆದಿರೋ ಉದ್ದೇಶ ಒಳ ಮೀಸಲಾತಿ ಬಗ್ಗೆ ಇಲ್ಲಿ ಅನೇಕ ಪದಾಧಿಕಾರಿಗಳು ಎಲ್ಲ ಬಂದಿದ್ದಾರೆ. ಇಲ್ಲಿ ಅನೇಕರು ತುಂಬ ವಿಚಾರಗಳನ್ನ ಹಂಚ್ಕೊಂಡಿದ್ದಾರೆ. ಇವತ್ತು ಎಡಗೈಯವ್ರ ಮೇಲೆ ಬಲಗೈಯವ್ರ ಮೇಲೆ ಎತ್ತು ಕಟ್ಟೋದು, ಬಲಗೈಯವ್ರ ಮೇಲೆ ಎಡಗೈಯವ್ರಿಗೆ ಎತ್ತು ಕಟ್ಟೋದು, ಇದು ಎಷ್ಟು ಮಾತ್ರಕ್ಕೆ ನ್ಯಾಯ? ಇದು ಎಷ್ಟು ದುರಂತ ಇದು. ಇವತ್ತು ಅದನ್ನು ನಾವು ಖಂಡಿಸ್ತಾ ಇದ್ದೀರಿ. ಮಾಧ್ಯಮವರು ಗೋಷ್ಠಿ ಮುಖಾಂತರ ಇದನ್ನು ನಾವು ಖಂಡಿಸ್ತಾ ಇದ್ದೀರಿ. ಇವತ್ತು ಈ ತಿಂಗಳು 25ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಬೆಳಗ್ಗೆ 11 ಗಂಟೆಗೆ ಜಾನಪ್ರಕಾಶ್ ಸ್ವಾಮೀಜಿಯವರು ನೇತೃತ್ವದಲ್ಲಿ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ನಮ್ಮ ಭೀಮ ಮಾರ್ಗದಿಂದ ಹತ್ತಿನಿ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, ಯಾದಗಿರಿ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಇದರ ಅನೇಕ ಜಿಲ್ಲೆಗಳಿಂದ ಸುಮಾರು ಸಾವಿರಾರು ಜನ ಬರ್ತಾಯಿದ್ದಾರೆ.
ಜಾನಪ್ರಕಾಶ್ ಸ್ವಾಮೀಜಿ ಅವರಿಗೆ ಬೆಂಬಲ ಕೊಡೋದಕ್ಕೆ ಸಾವಿರಾರು ಜನ ನಮ್ಮ ಭೀಮ ಮಾರ್ಗದಿಂದ ಬರ್ತಾ ಇದ್ದಾರೆ. ನಾವು ಇಲ್ಲಿ ಬಂದಿರೋ ಪದಾಧಿಕಾರಿ ಒಬ್ಬೊಬ್ಬರು 50 ಜನ ಅಂದ್ರೂ 20 ಜನ ಬಂದಿದ್ದೀವಿ, 1000 ಜನ ಆಯಿತು. 1000 ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳನ್ನ ಕರ್ಕೊಂಡೋಗಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್, ಜೈ ಬುದ್ಧ.